ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ನಾನು ಇವತ್ತು ನಿಮಗೆ ಈರುಳ್ಳಿಯಿಂದ ತಾಲಿಪಟ್ಟು ಸೊಪ್ಪಿಂದ ಹೆಂಗೆ ತಾಲಿಪಟ್ಟು ಮಾಡೋದು ಅಂತ ತೋರಿಸ್ಬೇಕಂತ ಅಂದ್ಕೊಂಡೆ. ಏನು ಈರುಳ್ಳಿ ಬುಟ್ಟಿ ತೋರ್ಸಕತ್ತ ಅನ್ಕೋಬೇಡ್ರಿ. ಈರುಳ್ಳಿ ಬುಟ್ಟಿನ ನಿನ್ನೆ ಹೊಲಕ್ಕೆ ಹೋಗಿದ್ವಿ. ಹೊಲ್ದಾಗಿಂದ ತಂದಿದ್ದೀವಿ, ನಮ್ಮ ಹೊಲದಾಗ ಬೆಳೆದಿರೋದು ಈರುಳ್ಳಿ ಸೊಪ್ಪಿಂದ ನಾನು ತಾಲಿಪಟ್ಟು ಮಾಡೋದು ಹೆಂಗೆ ಅಂತ ನಿಮ್ಗೆ ತೋರಿಸ್ತೀನಿ ಅಂತ. ಈ ಈರುಳ್ಳಿ ತೊಗೊಂಬಂದಿದ್ವಲ್ರಿ, ಅದಕ್ಕೆ ತೆಗಿಯಾಕತ್ತಿದ್ದೆ, ಬುಟ್ಟಿಗೆ ಇಡಾಕತ್ತಿದ್ವಿ ರೀ. ನನ್ನ ಮಗ ತೆಗೆದು ಇಡಾಕತ್ತಿದ್ದ. ಈರುಳ್ಳಿ ಸೊಪ್ಪನ್ನ ಪಚ್ಡಿ ಮಾಡ್ಬೋದು ರೀ, ತಾಲಿಪಟ್ಟು ಮಾಡ್ಬೋದು ರೀ, ರೊಟ್ಯಾಗ ಹಂಗೆ ಸಣ್ಣ ಇದ್ದಾಗ ಕಡ್ಕೊಂಡು ಕೂಡ ತಿನ್ಬೋದು ನೋಡಿರಿ. ನನ್ನ ಮಗ ಆಲ್ರೆಡಿ ಈರುಳ್ಳಿ ಸೊಪ್ಪು ಇವನ್ನ ಎಲ್ಲ ಹೆಚ್ಚಿಡಾತಾನ ರೀ. ಹೆಚ್ಚಿಟ್ಟಾನ. ಮಮ್ಮಿ ತಾಲಿಪಟ್ಟು ಮಾಡಿ ಇವತ್ತು ಅಂತ ಹೇಳಿದ. ನಾನು ರೊಟ್ಟಿ ಮಾಡ್ತೀನಿ ಅಂತ ಹೇಳಿದೆ. ಇಲ್ಲ, ತಾಲಿಪಟ್ಟು ಮಾಡಿಕೊಡು ಅಂದ. ತರಕಾರಿ ಕಟ್ ಮಾಡಿಕೊಡ್ತೀನಿ ಅಂಥೇಳಿ ನನ್ನ ಮಗನ ನನಗೆ ತರಕಾರಿ ಕಟ್ ಮಾಡಿಕೊಡಾತ ನೋಡಿರಿ. ಕಟ್ ಮಾಡಿ ಕ್ಯಾರೆಟ್ ಹೆಚ್ಚಿಡಾಕತ್ತಾನ ರೀ. ಅವನು ನನಗೆ ಭಾಳ ಹೆಲ್ಪ್ ಮಾಡ್ತಾನೆ ರೀ ಮನೆ ಕೆಲಸ ಮಾಡೋದ್ರಾಗ ರೀ. ತರಕಾರಿ ಹೆಚ್ಚಿಕೊಡ್ತಾನೆ ರೀ. ಮಾಡಿ ಮಮ್ಮಿ ತಾಲಿಪಟ್ಟು ಅಂತ ಹೇಳಿದ. ಆಯ್ತಪ್ಪ ಮಾಡಿಕೊಡ್ತೀನಿ ಅಂಥೇಳಿ ಮಾಡ್ಬೇಕಂತ ಅಂದ್ಕೊಳತ್ತಿದ್ದೆ ನೋಡಿರಿ. ಅವನ ಈರುಳ್ಳಿ ಸೊಪ್ಪು ಇವನ್ನ ಟೊಮೆಟೊ ಇವನ್ನೆಲ್ಲ ಕಟ್ ಮಾಡಿ ಇಟ್ಟಾನ ನೋಡಿರಿ. ಭಾಳ ಜಾಣದನ್ ರೀ ಅವ. ನಾ ಹೇಳಿದ ಕೆಲಸ ಎಲ್ಲ ಕೇಳ್ತಾನೆ ರೀ ಅವ. ಓದೋದ್ರಾಗ ಕೂಡ ಅಷ್ಟೇ ಶಾಣೆ ಅದನ್ ರೀ ನನ್ನ ಮಗ. ಭಾಳ ಅಂದ್ರೆ ಭಾಳ ಜಾಣದನ್ ರೀ. ಭಾಳ ಹೆಲ್ದಿಗಿರುವಂಥ ಒಂದು ತಾಲಿಪಟ್ಟು ರೀ ಇದು. ಹೆಂಗೆ ಮಾಡೋದು ನೋಡಿರಿ. ಇದಕ್ಕೆ ಒಂದು ಕಪ್ ರಾತ್ರಿ ಉಳ್ದಿದ್ದು ಅನ್ನ ಐತ್ರಿ. ಅನ್ನ ಮತ್ತು ಒಂದು ಕಪ್ ಗೋಧಿ ಹಿಟ್ಟು, ಒಂದು ಕಪ್ ಜೋಳದ ಹಿಟ್ಟು ಹಾಕ್ಕೋಬೇಕ್ರಿ. ಇದಕ್ಕೆ ಹಾಕ್ಕೊಂಡು ಮೂರು ಥರ ಸೇರಿಸ್ಕೊಂಡು ಅದಕ್ಕೆ ನನ್ನ ಮಗ ಹೆಚ್ಚಿಟ್ಟಿದ್ದ ತರಕಾರಿ ರೀ ಇದಿಷ್ಟು: ಟೊಮ್ಯಾಟೊ, ಈರುಳ್ಳಿ, ಸಬ್ಬಸ್ಗೆ, ಈರುಳ್ಳಿ ಸೊಪ್ಪು, ಕ್ಯಾಬೇಜ್, ಕ್ಯಾರೆಟ್ ತುರಿ ಎಲ್ಲನೂ ಸೇರಿಸ್ಕೊಂಡು ಇದನ್ನು ಚಲೋ ಹೊತ್ನಾಗ ಚರ ನಾದ್ಬೇಕು ರೀ. ಇದನ್ನ ಭಾಳ ಟೇಸ್ಟ್ ಹಾಕೋರಿ. ಇದಕ್ಕೆ ಅರಶಿನ ಪುಡಿ ಮತ್ತು ಬೆಲ್ಲ, ಸ್ವಲ್ಪ ಬೆಲ್ಲ ಮತ್ತು ಜೀರಿಗೆ, ಹಸಿ ಖಾರ ಹಾಕ್ಬೇಕ್ರಿ. ಹಸಿ ಖಾರನ ಮೊದಲೇ ಪೇಸ್ಟ್ ಮಾಡಿ ಇಟ್ಕೊಂಡೇನಿ ರೀ. ಹಸಿ ಖಾರ ಪೇಸ್ಟ್ ಹಾಕ್ತೇನೆ ರೀ. ಹಾಕಿ ಎಲ್ಲ ಚಲೋ ಹೊತ್ನಾಗ ನಾದ್ಕೋಬೇಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಚಲೋ ಹೊತ್ನಾಗ ಚರ ನಾದ್ಬೇಕು ರೀ ಅದನ್ನ. ಹಿಟ್ಟು ಒಂಥರ ಚಪಾತಿ ಹಿಟ್ಟಿನ ಹದಕ್ಕೆ ಬರ್ಬೇಕು ನೋಡಿರಿ. ಅದು ಆ ಥರ ನಾದ್ಬೇಕು ರೀ. ಅಂದ್ರೆ ಭಾಳ ಟೇಸ್ಟ್ ಹಾಕವ್ರಿ. ಇದು ಭಾಳ ಆರೋಗ್ಯಕ್ಕೂ ಭಾಳ ಚಲೋ ರೀ ಇದು. ನಮ್ಮ ಉತ್ತರ ಕರ್ನಾಟಕ ಸೈಡ್ ಇವನ್ನ ಭಾಳ ಮಾಡ್ತೀವಿ ರೀ ನಾವು. ಅದ್ರಾಗ ಈ ಟೈಮ್ ಈರುಳ್ಳಿ ಬಂದ ಸೀಸನ್ಯಾಗಂತೂ ಭಾಳ ಮಾಡ್ತೀವಿ ರೀ. ಈರುಳ್ಳಿ ಸೊಪ್ಪು ಇರ್ತೈತಲ್ಲ ರೀ, ಮತ್ತು ಹೊಲದಾಗ ತೊಗೊಂಬರೋದು, ಡೈಲಿ ಏನಾದರೂ ಒಂದು ಪಲ್ಯ ಮಾಡೋದು ಅಥವಾ ಪಚಡಿ ಮಾಡೋದು, ಮತ್ತು ಈ ಥರ ತಾಲಿಪಟ್ಟು ಮಾಡೋದು ಮಕ್ಳಿಗೆ ಭಾಳ ಇಷ್ಟ ಆಕವ್ರಿ ಇವು. ನನ್ನ ಮಕ್ಕಳೆಲ್ಲ ಮನ್ಯಾಗ ಭಾಳ ಇಷ್ಟಪಡ್ತಾರೆ ರೀ. ನನ್ನ ಮಕ್ಳು ಅಂದ್ರೆ ಭಾಳ ಇಷ್ಟಪಡ್ತಾವೆ ನೋಡಿರಿ ಇವನ್ನ. ಚರ ಈ ಥರ ಹಿಟ್ಟು ಅದಕ್ಕೆ ಮಾಡ್ಕೊಬೇಕ್ರಿ. ಅದನ್ನ ಮಾಡ್ಕೊಂಡು ಈ ಥರ ಒಂದು ಎಣ್ಣೆ ಹಳಿ ತೊಗೊಂಡ್ರಿ ಈ ಥರ ಉಂಡೆ ಮಾಡ್ಕೊಂಡು ಹಿಂಗೆ ಅಗಲಾಗೆ ಇದು ಮಾಡ್ಕೊಬೇಕ್ರಿ. ಪೇಪರ್ನ್ಯಾಗ ಕೈಗೆ ಎಣ್ಣೆ ಅಥವಾ ನೀರು ಹಚ್ಕೊಂಡು ಈ ಥರ ಅಗಲ ಮಾಡ್ಕೊಬೇಕ್ರಿ. ಇದಕ್ಕೆ ಈರುಳ್ಳಿ ಸೊಪ್ಪು ಮತ್ತು ಸಬ್ಬಸ್ಗೆ, ಟೊಮ್ಯಾಟೊ, ಕ್ಯಾಬೇಜ್, ಕ್ಯಾರೆಟ್ ತುರಿ ಎಲ್ಲ ಹಾಕಿದ್ರಿಂದ ಭಾಳ ಟೇಸ್ಟಿಯಾಗಿರ್ತೈತೆ ರೀ. ಭಾಳ ಹೆಲ್ದಿಯಾಗಿ ಇರ್ತೈತೆ ರೀ ಇದು. ಮಕ್ಕಳಿಗಂತೂ ಭಾಳ ಅಂದ್ರೆ ಭಾಳ ಚಲೋ ರೀ ಇದು. ಎಲ್ಲ ತರಕಾರಿನ ಮಿಕ್ಸ್ ಮಾಡಿರ್ತೀವಿ ರೀ. ಭಾಳ ಟೇಸ್ಟೂ ಹಂಗೆ ಆಕೈತೆ ರೀ, ಮತ್ತು ಹೆಲ್ದಿನೂ ಹಂಗಾಗಿರ್ತೈತೆ ರೀ ಇದು. ಇದನ್ನು ಒಂದು ಸತಿ ನೀವು ನಿಮ್ಮ ಮನ್ಯಾಗ ಟ್ರೈ ಮಾಡಿ ನೋಡಿರಿ. ನೋಡಿ ಹೆಂಗೆ ಬಂದು ಅಂತ ಹೇಳಿರಿ ನನಗೆ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿರಿ. ಸಬ್ಸ್ಕ್ರೈಬ್ ಮಾಡಿದೆ ಯಾರು ನಮ್ಮ ವಿಡಿಯೋ ನೋಡಾಕತ್ತೀರಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ರೀ ನಿಮ್ಮಂತಲೇ. ನಮ್ಮ ಅಂಥ ಹಳ್ಳಿ ವಿಡಿಯೋನ ಕೂಡ ನೀವು ಎನ್ಕರೇಜ್ ಮಾಡಿರಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ. ಈ ಥರ ತೆವಿ ಮೇಲೆ ಇದನ್ನ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಬೇಕು ನೋಡಿರಿ. ಎಣ್ಣೆ ಹಾಕಿ ಒಂದು 2 ನಿಮಿಷ ಬಿಡ್ಬೇಕು ರೀ. ಅದು ಸರಿಯಾಗಿ ಬೆಂದ್ಕೋಬೇಕು. ಒಂದು ಸ್ವಲ್ಪ ತಪ್ಪಿರ್ತೈತಲ್ಲ, ಹಿಂಗಾಗಿ ಸ್ವಲ್ಪ ಬೇಯ್ಬೇಕು ರೀ ಅದು. ಇಲ್ಲಾಂದ್ರೆ ಹಸಿ ಆದಂಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಬೇಯಿಸಿದಂದ್ರೆ ಭಾಳ ಟೇಸ್ಟ್ ಆಗತ್ತೆ ರೀ. ಇದನ್ನು ಚಟ್ನಿ ಜೊತೆಯಾರ ತಿನ್ಬೋದು ರೀ, ಮೊಸರು ಜೊತೆಯಾರ ತಿನ್ಬೋದು ರೀ. ಯಾರ್ಯಾರಿಗೆ ಯಾವ ಥರ ಇಷ್ಟನೋ ಆ ಥರ ತಿನ್ಬೋದು ರೀ. ನಮ್ಮ ಮನ್ಯಾಗ ನಾವು ಕೊಬ್ಬರಿ ಚಟ್ನಿ ಮಾಡಿರ್ತೀವಿ. ಇವತ್ತು ಮಾಡೋಕ್ಕಾಗಿಲ್ಲ, ಅದಕ್ಕೆ ಹೀಗಾಗಿ ಮೊಸರಿನಾಗ ತಿನ್ನತ್ತಾನ ರೀ ನನ್ನ ಮಗ ಎದ್ಕೊಂಡು. ಈ ಥರ ಎರಡು ಕಡೆ ಬೇಯಿಸ್ಬೇಕು ರೀ ಇದನ್ನ. ಭಾಳ ಟೇಸ್ಟ್ ಆಗತ್ತೆ ರೀ. ನನ್ನ ಮಗ ಆಲ್ರೆಡಿ ತಿನ್ನಾಕತ್ತಾನ ರೀ. ಅವಂಗೆ ಕೊಡು ಮಮ್ಮಿ ಅಂತ ಹೇಳತ್ತಿದ್ದ. ಮೊಸರನ್ನ ಎದ್ಕೊಂಡು ತಿನ್ನತ್ತಾನ ರೀ. ಭಾಳ ಖುಷಿ ಪಡ್ತಾನೆ ರೀ ಅವ. ಈ ಥರ ತಾಲಿಪಟ್ಟು ಇದು ಭಾಳ ಜೀವ ರೀ ಅವ. ಸ್ಕೂಲ್ ಸಹಿತ ಡಬ್ಬಿ ಕಟ್ ಮಮ್ಮಿ ಅಂತ ಹೇಳ್ತಾನೆ ರೀ ನನಗೆ. ಈ ವಿಡಿಯೋ